ನಮಸ್ಕಾರ. ನಾವು ಇಂದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆದ ಮೇಲೆ ಅದು ಯಾವ ಜಾಗದಲ್ಲಿದ್ದರೆ ಯಾವ ರೀತಿಯಲ್ಲಿ ನೋವು ಬರುವುದು, ಹಾಗೆ ನೋವು ಕೆಲವೊಂದು ಸರಿ ಕಿಡ್ನಿ ಸ್ಟೋನ್ ಇದ್ದರೂ ಸಹ ಪೇನ್ ಕಾಣಿಸಿಕೊಳ್ಳುವುದಿಲ್ಲ. ಈ ರೀತಿಯ ಒಂದು ಲಕ್ಷಣಗಳಿಗೆ ಇಂದು ನಾವು ಒಂದು ಮಾಹಿತಿಯನ್ನು ನಾನು ತಿಳಿಸುತ್ತೇನೆ. ನಮ್ಮ ಕ್ಲಿನಿಕ್ನಲ್ಲಿ ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳಿಗೂ ನಾನು ನೋಡಿದ ಒಂದು ಅನುಭವ ಮುಖಾಂತರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಡಾಕ್ಟರ್ ದೀಪಕ್ ಬೆಲ್ಲೆ, ನಿಮ್ಮ ಆಯುರ್ವೇದ ತಜ್ಞ. ಅನೇಕರು ಕಿಡ್ನಿ ಸ್ಟೋನ್ ಇದೆ ಎಂದು ಅವರಿಗೆ ಗೊತ್ತಾಗುವುದು ಯಾವಾಗ ಎಂದರೆ ಅವರಿಗೆ ಬ್ಯಾಕ್ ಪೇನ್ ಅಥವಾ ಹೊಟ್ಟೆಯ ಮುಂಭಾಗದಲ್ಲಿ ಅಥವಾ ಹೊಟ್ಟೆ ಕೆಳಭಾಗದಲ್ಲಿ ನೋವು ಬಂದಾಗ ಮಾತ್ರನೇ ಅವರು ಹೋಗಿಬಿಟ್ಟು ಡಾಕ್ಟರ್ ಅನ್ನು ಸಂಪರ್ಕಿಸಿ ಸ್ಕ್ಯಾನ್ ಮಾಡಿಸುತ್ತಾರೆ. ಆಗ ಅವರಿಗೆ ಕಿಡ್ನಿ ಸ್ಟೋನ್ ಇದೆ ಎಂದು ತಿಳಿದು ಬರುತ್ತದೆ. ಅದಲ್ಲದೆ ಕೆಲವೊಬ್ಬರಿಗೆ ಯಾವ ನೋವು ಇಲ್ಲ ಅಂದರೂ ಬೇರೆ ಕಾರಣಕ್ಕೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿದಾಗ ಅದು ನೋವಿದೆ ಎಂದು ಅವರಿಗೆ ತಿಳಿದು ಬರುತ್ತದೆ. ಇನ್ನು ಕೆಲವೊಬ್ಬರಿಗೆ ಮೂತ್ರ ಬಂದು ಸ್ಟಾಪ್ ಆದ ಮೇಲೆ ಅವರು ಸ್ಕ್ಯಾನ್ ಮಾಡಿದಾಗ ಕಿಡ್ನಿ ಸ್ಟೋನ್ ಇದೆ ಎಂದು ಅವರಿಗೆ ತಿಳಿದು ಬರುತ್ತದೆ. ಹೀಗೆ ಅನೇಕ ರೀತಿಯಲ್ಲಿ ಸ್ಟೋನ್ಗಳು ನಮ್ಮ ಕಿಡ್ನಿಯಲ್ಲಿ ಅಥವಾ ಯುರೇಟರ್ನಲ್ಲಿ ಅಥವಾ ಬ್ಲಾಡರ್ನಲ್ಲಿ ಇದ್ದಾಗ ಅದು ಆ ಲಕ್ಷಣವನ್ನು ಅದು ತೋರಿಸ್ತಾ ಹೋಗುತ್ತದೆ. ಈಗ ನಾವು ನೋಡುವುದಾದರೆ ಕಿಡ್ನಿ ಒಳಭಾಗ ಅಂದರೆ ಕಾರ್ಟೆಕ್ಸ್ ರೀಜನ್ ನಲ್ಲಿ ಇದ್ದರೆ ಅದು ಎಷ್ಟು ಸೈಜ್ ಇದ್ದರೂ ಎಷ್ಟು ದಪ್ಪ ಇದ್ದರೂ ಅದು ನೋವನ್ನು ಕಾಣಿಸಿಕೊಳ್ಳುವುದಿಲ್ಲ. ನಾವು ಬೇರೆ ಲಕ್ಷಣಕ್ಕೆ ಅಂದರೆ ಹೊಟ್ಟೆ ನೋವು ಈ ರೀತಿ ಲಕ್ಷಣಕ್ಕೆ ನಾವು ಸ್ಕ್ಯಾನ್ ಮಾಡಿದಾಗ ಮಾತ್ರನೇ ಅದು ತಿಳಿದು ಬರುತ್ತದೆ. ಸಾಮಾನ್ಯವಾಗಿ ಅದು ಉತ್ಪತ್ತಿ ಆಗುವಂತ ಜಾಗವಾಗುತ್ತದೆ. ಅದು 3 mm 4 mm ಕೆಲವೊಬ್ಬರಿಗೆ 10 mm ಈ ರೀತಿಯ ಸ್ಟೋನ್ಸ್ ಸಹ ಕಾಣಿಸಿಕೊಳ್ಳುತ್ತವೆ. ಅದಲ್ಲದೆ ಈ ಸ್ಟೋನ್ಗಳು ಸಾಮಾನ್ಯವಾಗಿ ಆ ಕಿಡ್ನಿಯ ಜಾಗವನ್ನು ಆಕ್ಯುಪೈ ಮಾಡಿಬಿಟ್ಟು ಅಲ್ಲಿ ಬಹಳ ದಿವಸ ಹಾಗೆ ಬಿಟ್ಟರೆ ಇನ್ಫೆಕ್ಷನ್ ಆಗಿ ಅದು ಕಿಡ್ನಿಗೆ ತೊಂದರೆ ಮಾಡುವ ಅವಕಾಶಗಳು ಬಹಳವಿದೆ. ಅದಲ್ಲದೆ ಆ ಜಾಗ ಬಿಟ್ಟು ಮತ್ತು ಇನ್ನೂ ಕೆಲ ಭಾಗ ನಾವು ನೋಡುವುದಾದರೆ ಅದು ಪೆಲ್ವಿಸ್ ಜಾಗವಾಗಿದೆ. ಅದು PUJ ಕ್ಯಾಲ್ಕುಲಸ್ ಎಂದು ಕರೆಯುತ್ತಾರೆ. ಇಲ್ಲಿ ಸ್ಟೋನ್ ಫಾರ್ಮೇಷನ್ ಆದರೆ ಸಾಮಾನ್ಯವಾಗಿ ಮೇಲ್ಭಾಗದ ಇದ್ದಾಗೆ ನೋವು ಕಾಣಿಸಿಕೊಳ್ಳುವುದಿಲ್ಲ. ಇದು ಸಹ ಸಣ್ಣ ಹೊಟ್ಟೆ ನೋವು ಇದ್ದಾಗೆ ನಾವು ಸ್ಕ್ಯಾನ್ ಮಾಡಿದಾಗ ಕಂಡು ಬರುತ್ತದೆ. ಅದೇ ಸ್ಟೋನ್ ಕೆಳಭಾಗಕ್ಕೆ ಬಂದು ಯುರೇಟರ್ ಬ್ಲಾಕ್ ಮಾಡಿದಾಗ ಅದು ಪೇನ್ ಕಾಣಿಸಿಕೊಳ್ಳುತ್ತದೆ. ಆದರೆ ಇಲ್ಲಿ ನಮ್ಮ ಯುರೇಟರ್ ಸಾಮಾನ್ಯವಾಗಿ 3 ರಿಂದ 4 mm ದಪ್ಪವಾಗಿರುತ್ತದೆ. ಹಾಗಾಗಿ ಚಿಕ್ಕ ಚಿಕ್ಕ ಹಳ್ಳುಗಳಿದ್ದರೆ ಅದು ನೀರು ಕೊಡದಾಗೆ ಪಾಸ್ಔಟ್ ಆಗಿಬಿಡುತ್ತದೆ. ಆದರೆ ಯಾವ ಸ್ಟೋನ್ಸ್ ಮೋರ್ ದೆನ್ 5 mm ಇರುತ್ತವೆ ಅವುಗಳು ಬಂದು ಸ್ಟ್ರಕ್ ಆಗಿ ಅವಾಗ ಅದು ಸಿವಿಯರ್ ಪೇನ್, ಕೆಲವೊಬ್ಬರಲ್ಲಿ ವಾಮಿಟಿಂಗ್ಸ್ ಈ ರೀತಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅದಲ್ಲದೆ ನಮ್ಮಲ್ಲಿ ಈ ಪೆಲ್ವಿ ಯುರೇಟರ್ ಜಂಕ್ಷನ್ ನಲ್ಲಿ ಆಗಿರತಕ್ಕಂಥ ಸ್ಟೋನ್ಗಳು ನಾವು ಎಷ್ಟು ದಿವಸ ಅದನ್ನು ನೆಗ್ಲೆಕ್ಟ್ ಮಾಡುತ್ತೇವೆಯೋ ಅಷ್ಟು ಅದು ಹಾರ್ಡ್ನೆಸ್ ಆಗಿಬಿಟ್ಟು ನೆಕ್ಸ್ಟ್ ಅದು ಮೆಡಿಸಿನ್ಗೆ ವರ್ಕ್ ಆಗದಂತೆ ಆಗುತ್ತದೆ. ಆಗ ಅದನ್ನು ಬ್ಲಾಸ್ಟ್ ಮಾಡಲು ಹೋಗಬೇಕಾಗುತ್ತದೆ. ಆದ್ದರಿಂದ ನಮಗೆ ಗೊತ್ತಾದ ತಕ್ಷಣವೇ ಟ್ರೀಟ್ಮೆಂಟ್ ಅನ್ನು ನಾವು ತೆಗೆದುಕೊಂಡರೆ ಕಿಡ್ನಿ ಸ್ಟೋನ್ ವಿತೌಟ್ ಸರ್ಜರಿ ಸಹ ನಾವು ಕ್ಯೂರ್ ಅನ್ನು ಮಾಡಿಕೊಳ್ಳಬಹುದು. ಅದಲ್ಲದೆ ಇನ್ನು ಕೆಳಭಾಗ ಅಂದರೆ ಯುರೇಟರ್ ನಲ್ಲಿ ಅಪ್ಪರ್ ಯುರೇಟರ್, ಮಿಡ್ ಯುರೇಟರ್, ಲೋವರ್ ಯುರೇಟರ್ ಎಂದು 3 ಜಾಗ ಇದೆ. ಆ ಭಾಗದಲ್ಲಿ ಅದು ಎಲ್ಲಾದರೂ ಬಂದು ಸ್ಟ್ರಕ್ ಆದಾಗ ಸಹ ನಮಗೆ ಪೇನ್ ಮತ್ತೆ ವಾಮಿಟಿಂಗ್ಸ್ ಕಾಣಿಸಿಕೊಳ್ಳುತ್ತದೆ. ಅದು ಎಮರ್ಜೆನ್ಸಿ ಆಗಿ ನಾವು ಟ್ರೀಟ್ಮೆಂಟ್ ಅನ್ನು ಅವಾಗ ತೆಗೆದುಕೊಳ್ಳಲೇಬೇಕು. ಹೀಗೆ ಮತ್ತೊಂದು ಜಾಗ ಎಂದರೆ VUJ ಅಂದರೆ ಯುರೇಟರ್ ಜಂಕ್ಷನ್. ಈ ಭಾಗದಲ್ಲಿ ಬಂದು ಹಳ್ಳು ಸ್ಟ್ರಕ್ ಆದಾಗ ಸಹ ಅದು ನೀರು ಚೆನ್ನಾಗಿ ಕುಡಿದಾಗ ಸಹ ಪಾಸ್ಔಟ್ ಆಗೋ ಚಾನ್ಸ್ ಇರುತ್ತದೆ. ಇಲ್ಲವಾದರೆ ಮೆಡಿಸಿನ್ ತೆಗೆದುಕೊಂಡದನ್ನು ಕ್ಯೂರ್ ಸಹ ನಾವು ಮಾಡಿಕೊಳ್ಳಬಹುದು. ಈ ಜಾಗದಲ್ಲಿ ಇರತಕ್ಕಂಥ ಸ್ಟೋನ್ ಹೆಣ್ಣು ಮಕ್ಕಳಿಗೆ ಅತಿ ಬೇಗವಾಗಿಯೇ ಅದು ಹೊರಗಡೆ ಬರಲು ಚಾನ್ಸಸ್ ಇದೆ. ಇದರಲ್ಲಿ ಕೆಲವೊಬ್ಬರಲ್ಲಿ ಬ್ಲಾಡರ್ ಸಹ ಸ್ಟೋನ್ ಫಾರ್ಮೇಷನ್ ಆಗುತ್ತವೆ. ಅವುಗಳು ಸಹ ಅವು ಬಹಳ ದಪ್ಪವಾದಷ್ಟು ಸಾಮಾನ್ಯವಾಗಿ ಅದು ಯುರೇಥ್ರನ್ನು ಬ್ಲಾಕ್ ಮಾಡಿಬಿಟ್ಟು ಮೂತ್ರ ಕಟ್ ಮಾಡುವ ಚಾನ್ಸ್ ಇರುತ್ತದೆ. ಹಾಗಾಗಿ ಯಾವಾಗ ಮೂತ್ರವನ್ನು ಸ್ಟಾಪ್ ಆಗುತ್ತದೆಯೋ ಅಥವಾ ಕಿಡ್ನಿ ಇನ್ಫೆಕ್ಷನ್ ಆಗಿಬಿಟ್ಟು ಚಳಿ ಜ್ವರ ಬರುತ್ತದೆಯೋ ಅದು ಎಮರ್ಜೆನ್ಸಿ ಆಗುತ್ತದೆ. ಇದಕ್ಕಾಗಿ ನಮಗೆ ಕಿಡ್ನಿ ಸ್ಟೋನ್ ಇದೆ ಎಂದು ನಮಗೆ ತಿಳಿದು ಬಂದಾಗ ನಾವು ವೈದ್ಯರನ್ನು ಸಂಪರ್ಕಿಸುವುದು ಅತಿ ಮುಖ್ಯವಾಗಿದೆ. ಅವರು ನೀಡುವ ಅಡ್ವೈಸ್ ಅನ್ನು ನಾವು ಪಾಲನೆ ಮಾಡಿದರೆ ಮಾತ್ರನೇ ಅದು ಸಮಸ್ಯೆಯನ್ನು ಬಗೆಹರಿಸಬಹುದು. ಹೀಗೆ ನಮ್ಮ ಈ ಕಿಡ್ನಿ ಸ್ಟೋನ್ಗಳು ಇರ್ತಕ್ಕಂಥ ಜಾಗ ಮತ್ತು ಅದನ್ನು ಎಷ್ಟು ನಾವು ನೆಗ್ಲೆಕ್ಟ್ ಮಾಡುತ್ತೇವೆ ಅದು ಅಷ್ಟು ಹಾರ್ಡ್ನೆಸ್ ಆಗುವುದು ಒಂದು. ಇನ್ನು ಒಂದು ಕೆಲವೊಂದು 3 mm 4 mm 5 mm ವರೆಗೂ ಸಹ ನಾವು ನೀರನ್ನು ಹೆಚ್ಚಾಗಿ ಕುಡಿದು ಬಿಟ್ಟು ಅದನ್ನು ಹೊರಗೆ ಹಾಕುವ ಚಾನ್ಸಸ್ ಸಹ ಇದೆ. ಈ ರೀತಿ ನಾನು ನೋಡಿರುವ ಪೇಷಂಟ್ಗಳಲ್ಲಿ
ಅವರಲ್ಲಿ ಇರ್ತಕ್ಕಂಥ ಲಕ್ಷಣಗಳನ್ನು ಮತ್ತು ನಾವು ಮಾಡೋ ಟ್ರೀಟ್ಮೆಂಟ್ ಮಾಹಿತಿ ನಾನು ನಿಮಗೆ ತಿಳಿಸಿದ್ದೇನೆ. ನಮ್ಮಲ್ಲಿ ಇರ್ತಕ್ಕಂಥ ಮೆಡಿಸಿನ್ ಏನೆಂದರೆ ಆ ಮೆಡಿಸಿನ್ ಕಿಡ್ನಿ ಸ್ಟೋನ್ಗೆ ನಾವು ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿದೆ. ಅದು ಸೇವನೆ ಮಾಡಿದಾಗ ಸಾಮಾನ್ಯವಾಗಿ ಅದು ಆ ಸ್ಟೋನ್ ಅನ್ನು ಮೆಲ್ಟ್ ಮಾಡುತ್ತದೆ, ಪೌಡರ್ ಮಾಡಿಬಿಟ್ಟು ಹೊರಗಡೆ ಬರುತ್ತದೆ. ಹೀಗೆ ಅನೇಕ ಸಾವಿರಾರು ಜನರಿಗೆ ನಾವು ಟ್ರೀಟ್ಮೆಂಟ್ ಅನ್ನು ನೀಡಿ ಸಕ್ಸಸ್ ಅನ್ನು ಪಡೆದಿದ್ದೇವೆ. ಹೀಗೆ ನಾನು ತಿಳಿಸಿದ ಈ ಕಿಡ್ನಿ ಸ್ಟೋನ್ ಮಾಹಿತಿಯನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.